ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಈಗ ದೇಶದಲ್ಲಿ ಒಂದು ಹೊಸ ಮಾತು ಕೇಳಿ ಬರ್ತಾ ಇದೆ. ಭಾರತ ಒಂದು ಹೊಸದೊಂದು ಹೆಜ್ಜೆಯನ್ನು ಇಡ್ತಾ ಇದೆ. ತಾಂತ್ರಿಕ ವಿಭಾಗದಲ್ಲಿ ಅಥವಾ ಏನಿದು ತಂತ್ರಜ್ಞಾನದಲ್ಲಿ, ದೇಶ ತಂತ್ರಜ್ಞಾನದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟು ಹೊಸ ಒಂದು ಸಾಧನೆಯನ್ನು ಮಾಡೋಕ್ಕೆ ಹೊರಟಿದೆ. ಈಗಾಗಲೇ ಗೊತ್ತಿರುವ ಹಾಗೆ ಭಾರತ ವಿಕ್ರಮ್ 32 ಎನ್ನುವಂತಹ ಒಂದು ಚಿಪ್ಪನ್ನು ಕಂಡುಹಿಡಿದಿದೆ. ಅದು ಸ್ವತಃ ನಮ್ಮ ಸಂಪೂರ್ಣವಾಗಿ ಭಾರತವೇ ಯಾವುದೇ ಒಂದು ದೇಶದ ಒಂದು ಸಹಾಯ ಇಲ್ಲದೆ ಕಂಡುಹಿಡಿದಿರುವಂಥ ಒಂದು ಚಿಪ್ ಇದು. ಈ ಒಂದು ವಿಕ್ರಮ್ 32 ಎನ್ನುವಂತಹ ಚಿಪ್ ಏನಿದೆ, ಅದು ಈಗ ಮುಂದಿನ ದಿನಗಳಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡುತ್ತೆ ಅಂತ ಸರ್ಕಾರ ಹೇಳ್ತಾ ಇರುವಂಥದ್ದು. ಹಾಗಾದರೆ ಏನಿದು ವಿಕ್ರಮ್ 32 ಎನ್ನುವಂಥ ಒಂದು ಚಿಪ್ನ ವಿಚಾರ ಅಂತ ನೋಡೋದಾದರೆ, ವಿಕ್ರಮ್ 32 ಅಧಿಕೃತವಾಗಿ ವಿಕ್ರಮ್ 3201ನ ಒಂದು ಭಾಗ ಅಥವಾ ಅಂತ ಹೇಳಲಾಗುತ್ತೆ. ಭಾರತದ ಮೊದಲ ಸಂಪೂರ್ಣವಾದಂತಹ ಸ್ವದೇಶಿ ಅಭಿವೃದ್ಧಿಪಡಿಸಿರುವಂತಹ ಒಂದು 32 ಬಿಟ್ ಮೈಕ್ರೋ ಪ್ರೊಸೆಸರ್ ಆಗಿದೆ. ಇದು ಟೆಕ್ನಿಕಲ್ ಆಗಿ ಈ ಒಂದು ವಿಷಯ ಗೊತ್ತಿರೋರಿಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂತಂದರೆ ಇದು ಒಂದು ಎಷ್ಟು ಮುಖ್ಯ ಅನಿಸ್ಕೊಳ್ಳುತ್ತೆ ಈ ಒಂದು ಮೈಕ್ರೋ ಪ್ರೊಸೆಸರ್ ಅಂತ. ಇದನ್ನು ಇಸ್ರೋಯುಕ್ತ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಏನಿದೆ, VSSC, ಅದು ವಿನ್ಯಾಸಗೊಳಿಸಿದಾಗ ಮೊಹಾಲಿಯಲ್ಲಿರುವಂತಹ ಒಂದು ಸೆಮಿ ಕಂಡಕ್ಟರ್ ಲ್ಯಾಬ್ ಏನಿದೆ, SCL, ಅದರಿಂದ ಉತ್ಪಾದಿಸಲಾಗಿದೆ. ಇದರಿಂದ ಈ ಒಂದು ಚಿಪ್ಪನ್ನು ಭಾರತದ ಮೊದಲ ಸ್ವದೇಶಿ ನಿರ್ಮಿತ ವಿಕ್ರಮ್ 32 ಬಿಟ್ ಪ್ರೊಸೆಸರ್ ಚಿಪ್ ಏನಿದೆ, ಇದನ್ನು ಈಗಾಗಲೇ ತಯಾರು ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೆಹಲಿಯಲ್ಲಿ ನಡೆದಂತಹ ಒಂದು ಸೆಮಿಕಾನ್ ಇಂಡಿಯಾ 2025ರ ಒಂದು ಕಾರ್ಯಕ್ರಮದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವ ಆಗಿರುವಂತಹ ಅಶ್ವಿನಿ ವೈಷ್ಣವ್ ಅವರು ಈ ಒಂದು ಚಿಪ್ಪನ್ನು ಮೋದಿ ಅವರಿಗೆ ಹಸ್ತಾಂತರಿಸಿದ್ದಾರೆ. ಅವರಿಗೆ ಕೊಟ್ಟಿದ್ದಾರೆ, ನಾವು ತಯಾರು ಮಾಡಿದ್ದೀವಿ ಅಂತ, ಯಶಸ್ವಿಯಾಗಿ ಅಂತ. ಇನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನೆಯ ಒಂದು ಸಂಸ್ಥೆಯ ಸೆಮಿ ಕಂಡಕ್ಟರ್ ಲ್ಯಾಬೊರೇಟರಿ ಅಭಿವೃದ್ಧಿಪಡಿಸಿರುವಂತಹ ಈ ವಿಕ್ರಮ್ ಚಿಪ್ ರಾಷ್ಟ್ರದ ಮೊದಲ ಒಂದು ಸಂಪೂರ್ಣ ಸ್ಥಳೀಯ 32 ಬಿಟ್ ಮೈಕ್ರೋ ಪ್ರೊಸೆಸರ್ ಆಗಿದ್ದು, ಬಾಹ್ಯಾಕಾಶ ಉಡಾವಣೆಯ ಒಂದು ವಾಹನಗಳಲ್ಲಿ ಇದನ್ನು ಮುಖ್ಯವಾಗಿ ಅಲ್ಲೇ ಬಳಸೋದು. ಆ ಒಂದು ಏನಿದೆ ವಾಹನಗಳಲ್ಲಿ, ಬಾಹ್ಯಾಕಾಶದ ಒಂದು ವಾಹನ ಉಡಾವಣೆ ಮಾಡುವಂಥ ಒಂದು ವಾಹನಗಳಿಂದಾಗಲಿ ಕಠಿಣ ಒಂದು ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ. ಉಡಾವಣೆ ಮಾಡಬೇಕಾದ ಆ ಒಂದು ಸಮಯದಲ್ಲಿ ಕಠಿಣವಾದಂಥ ಪರಿಸ್ಥಿತಿಗೆ ನಿರ್ದಿಷ್ಟವಾಗಿ ಅನುಕೂಲ ಆಗುವಂತೆ ಈ ಒಂದು ಚಿಪ್ಪನ್ನು ವಿನ್ಯಾಸಗೊಳಿಸಿರುವಂಥದ್ದು, ತಯಾರು ಮಾಡಿರುವಂಥದ್ದು. ಇಸ್ರೋ ಅಭಿವೃದ್ಧಿಪಡಿಸಿದಂತಹ ಈ ಒಂದು ವಿಕ್ರಮ್ ಚಿಪ್ಪನ್ನು ಇದಕ್ಕಿಂತ ಮೊದಲು ಮಾರ್ಚ್ ತಿಂಗಳಲ್ಲಿ ಪರಿಚಯ ಮಾಡಿತ್ತು. PSLV C60 ಏನಿದೆ, ಅದರ ಒಂದು ಕಾರ್ಯಾಚರಣೆಯ ಒಂದು ಸಮಯದಲ್ಲಿ ವಿಕ್ರಮ್ 3201 ಒಂದು ಸಾಧನದ ಒಂದು ಆರಂಭಿಕ ಭಾಗವನ್ನು ಬಾಹ್ಯಾಕಾಶದಲ್ಲಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ಮಾಡಲಾಗಿತ್ತು. ಇದೇ ಒಂದು ವಿಚಾರವಾಗಿ ಇನ್ನು ಇದು ಭವಿಷ್ಯದ ಬಾಹ್ಯಾಕಾಶ ಯಾತ್ರೆಗಳಿಗೆ ಏನು ನಡೆಯುತ್ತೆ ಅಲ್ಲ ಮುಂದಿನ ದಿನಗಳಲ್ಲಿ, ಅದಕ್ಕೆ ಇದು ತುಂಬ ವಿಶ್ವಾಸವನ್ನು ಪಡೆದುಕೊಂಡಿದೆ ಅಂತ ಹೇಳಬೇಕು. ಯಾಕಂದರೆ ಅದರ ಒಂದು ಕಾರ್ಯವೈಖರಿ ಆ ರೀತಿಯಾಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥ ಈ ಒಂದು ವಿಕ್ರಮ್ 32 ಒಂದು ಕಂಪ್ಯೂಟರ್ ಚಿಪ್ ಆಗಿರುವಂಥದ್ರಿಂದ ಇದು ಹಲವು ವಿಭಿನ್ನ ಕಾರ್ಯಗಳಲ್ಲಿ ಇದು ಕಾರ್ಯವನ್ನು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ದತ್ತಾಂಶಗಳನ್ನು, ಏನು ಡಾಟಾ ಇರುತ್ತೆ ಅದನ್ನು ಅಂದರೆ ಬಹು ಸಂಖ್ಯೆಯಲ್ಲಿ ಹಿಡಿದಿಟ್ಕೊಳುತ್ತೆ, ತನ್ನಲ್ಲಿ ಹಿಡಿದಿಟ್ಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಈ 32 ಬಿಟ್ ವಿನ್ಯಾಸವನ್ನು ಗೊಳಿಸಿರೋದ್ರಿಂದ, ಇದರಲ್ಲಿ ಅಳವಡಿಕೆ ಮಾಡೋದ್ರಿಂದ ಇದು ಈ ರೀತಿಯಾಗಿ ಕೂಡ ಬಳಸ್ಕೊಳ್ಬೋದು ಅಂತ ಹೇಳ್ತಾರೆ. ಆದರೆ ಇದು ಏಕಕಾಲದಲ್ಲಿ 32 ಬಿಟ್ಗಳ ಒಂದು ಭಾಗದಲ್ಲಿ ಡೇಟಾವನ್ನು ಪ್ರತಿಕ್ರಿಯೆಗೊಳಿಸಿ ಅದನ್ನು ಭದ್ರತೆಪಡಿಸುತ್ತೆ ಅಂತ ಹೇಳ್ತಾರೆ. ಬಾಹ್ಯಾಕಾಶದ ಒಂದು ಹಾರಾಟದಲ್ಲಿ ಏನಿರುತ್ತೆ, ನಾವು ಉಡಾವಣೆ ಮಾಡಿದಾಗ ಅಲ್ಲಿ ಕಂಡುಬರುವಂತಹ ಒಂದು ತೀವ್ರ ತಾಪಮಾನ ಇರುತ್ತೆ, ತುಂಬ ಹೀಟಲ್ಲಿ ಏನಿರುತ್ತೆ, ಅದಕ್ಕೆ ತಕ್ಕಂತೆ ಕೂಡ ಇದನ್ನು ವಿನ್ಯಾಸಗೊಳಿಸಿರುತ್ತೆ. ಯಾವುದೇ ಒಂದು ಆ ಹೀಟಿಂದ ಇದಕ್ಕೆ ಡ್ಯಾಮೇಜ್ ಕೂಡ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇದು -55 ಡಿಗ್ರಿ ಸೆಲ್ಸಿಯಸ್ಸಿಂದ +150 ಅಥವಾ 125 ಡಿಗ್ರಿ ಸೆಲ್ಸಿಯಸ್ನವರೆಗೆ ಈ ತಾಪಮಾನವನ್ನು ತಡ್ಕೊಳ್ಳುತ್ತೆ. ಅದರ ಜೊತೆಗೆ ರೇಡಿಯೇಷನ್ ಆಗಿರ್ಬೋದು, ಕಂಪ್ರೆಷನ್ ಆಗಿರ್ಬೋದು, ಮತ್ತು ಕಂಪನ, ಹಾರ್ಡ್ವೇರ್ ಶಾಕ್ ಇರುತ್ತಲ್ಲ, ಅದರಿಂದ ಕೂಡ ಇದು ತಡೆದುಕೊಳ್ಳುತ್ತೆ. ಯಾವುದೇ ರೀತಿಯಾಗಿ ಇದಕ್ಕೆ ಏನು ತೊಂದರೆ ಆಗೋಲ್ಲ, ಅಷ್ಟು ಒಂದು ಗುಣಮಟ್ಟದಲ್ಲಿ ಇದನ್ನು ತಯಾರು ಮಾಡಲಾಗಿದೆ ಅಂತ ಹೇಳಿರುವಂಥದ್ದು. ಇನ್ನು ಇಸ್ರೋ ಪ್ರಕಾರ ಇದು ಗಣನೀಯ ಪ್ರಮಾಣದ ಒಂದು ಸ್ಮರಣೆಯನ್ನು ಅವಲಂಬಿಸ್ತಾ ಇದೆ ಅಂತ ಹೇಳ್ತಾರೆ. ಉಪಗ್ರಹಗಳು ಮತ್ತು ಬಾಹ್ಯಾಕಾಶ ವಾಹನಗಳಲ್ಲಿ ಉಡಾವಣೆ ಮಾಡಬೇಕಾದ್ರೆ ಅಗತ್ಯವಾದಂಥ ಒಂದು ಸಂಕೀರ್ಣ ಸೂಚನೆಯನ್ನು ಇದು ಕಾರ್ಯಗತಗೊಳಿಸುತ್ತೆ. ಅದಕ್ಕೆ ಅಷ್ಟೊಂದು ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು. ಇದು ಕಾರ್ಯಕ್ರಮದಲ್ಲಿ ಒಂದು ಸಚಿವರು ಮಾತನಾಡ್ತಾ ಹೇಳ್ತಾರೆ, ವೈಷ್ಣವಿ ಏನಿದ್ದಾರೆ ಅವರು, ಅಶ್ವಿನಿ ವೈಷ್ಣವ್ ಅವರು, 5 ಹೊಸ ಸೆಮಿ ಕಂಡಕ್ಟರ್ಗಳ ಒಂದು ಘಟಕವನ್ನು ನಿರ್ಮಾಣ ಮಾಡುವಂಥ ಹಂತದಲ್ಲಿದ್ದೇವೆ ನಾವು. 6 ರಾಜ್ಯಗಳಲ್ಲಿ
1.60 ಲಕ್ಷ ಕೋಟಿ ರೂಪಾಯಿಗಳ ಒಂದು ಹಣವನ್ನು ಹೂಡಿಕೆ ಮಾಡಿದ್ದೇವೆ. ಹೂಡಿಕೆಯೊಂದಿಗೆ ನಾವು 10 ಪ್ರಮುಖ ಯೋಜನೆಗಳನ್ನು ಅನುಮೋದಿಸಲಾಗಿದೆ ಈಗಾಗಲೇ ಅಂತ ಹೇಳಿರುವಂಥದ್ದು, ಅವರೇ ಹೇಳಿರುವಂತಹ ವಿಚಾರ. ಯಾಕಂತಂದರೆ ಡಿಸ್ಕ್ ಲಿಂಕ್ ಇನ್ಸ್ಟೆಂಟಿವ್ ಯೋಜನೆಯ ಅಡಿಯಲ್ಲಿ ನಾವು 23ಕ್ಕೂ ಹೆಚ್ಚು ವಿನ್ಯಾಸದ ಒಂದು ಸ್ಟಾರ್ಕ್ ಆ್ಯಪ್ಗಳಿಗೆ ಅಥವಾ ಸ್ಟಾರ್ಟ್ ಆಪ್ಗಳಿಗೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಭಾರತದಲ್ಲೇ ಉತ್ಪಾದನೆ ತೀವ್ರಗೊಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಯಾಕಂದರೆ ಈ ರೀತಿ ನಾವು ಇಲ್ಲೇ ಪ್ರಯತ್ನ ಅಂದರೆ ತಯಾರು ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದ ಒಂದು ಹೆಚ್ಚಿನ ಹೊರೆ ಬೀಳಲ್ಲ. ಒಂದು ದುಡ್ಡಿನ ಒಂದು ಪ್ರಭಾವ ಜಾಸ್ತಿ ಇದಕ್ಕೆ ನಾವು ಉಪಯೋಗಿಸ್ಬೇಕಾದಂಥ ಒಂದು ಕೆಲಸ ಇಲ್ಲ. ಯಾಕಂದರೆ ಬೇರೆ ದೇಶಗಳಿಂದ ನಾವೊಂದು ಕೆಲವೊಂದು ತಯಾರು ಮಾಡಿಸ್ಕೊಂಡು ತರಿಸ್ಕೊಂಡಾಗ ಅಲ್ಲಿ ಜಾಸ್ತಿ ಕಾಸ್ಟ್ ಆಗುತ್ತೆ. ಆದರೆ ನಾವೇ ಇಲ್ಲಿ ತಯಾರು ಮಾಡ್ತೀವಿ ಸ್ವತಃ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಇನ್ನು ಇದೇ ಒಂದು ವಿಕ್ರಮ್ 32 ಒಂದು ಚಿಪ್ಗೆ ಸಂಬಂಧಪಟ್ಟಂಗೆ ನರೇಂದ್ರ ಮೋದಿ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಅವರು ಹೇಳ್ತಾರೆ, ಜಗತ್ತು ಭಾರತವನ್ನು ನಂಬ್ತಾ ಇದೆ. ಈ ಒಂದು ವಿಚಾರವಾಗಿ ಭಾರತದೊಂದಿಗೆ ಸೆಮಿ ಕಂಡಕ್ಟರ್ ಭವಿಷ್ಯವನ್ನು ನಿರ್ಮಿಸಲು ಜಗತ್ತು ಸಿದ್ಧವಾಗಿದೆ. ನಾವು ತಯಾರಿಸಿರುವಂತಹ ಒಂದು ಚಿಪ್ ಅಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ. ಕೆಲವು ದಿನಗಳ ಹಿಂದೆ ಈ ವರ್ಷದ ಒಂದು ಮೊದಲ ತ್ರೈಮಾಸಿಕ GDP ಸಂಖ್ಯೆ ಏನಿತ್ತು ಅದು ಬಂದಿತ್ತು. ಮತ್ತೊಮ್ಮೆ ಭಾರತ ನಿರೀಕ್ಷೆಗಿಂತ ಮೌಲ್ಯಮಾಪನ ಅಂದರೆ ಏನೊಂದು ನಿರೀಕ್ಷೆ ಇತ್ತು ಅದಕ್ಕಿಂತ ಹೆಚ್ಚಿನ ಒಂದು ಉತ್ತಮವಾದ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ವಿಶ್ವದ ಆರ್ಥಿಕತೆಯಲ್ಲಿ ಕಳವಳ ಇತ್ತು, ಅದರಲ್ಲಿ ಏನು ಕಡಿಮೆ ಆಗ್ತದೆ ಅಂತ ಒಂದು ಗೊಂದಲ ಇತ್ತು, ಸೃಷ್ಟಿಯಾಗಿತ್ತಲ್ಲ. ಆ ಎಲ್ಲ ಸವಾಲುಗಳಿಗೆ ಉತ್ತರ ಎನ್ನುವಂತಹ ರೀತಿ ಈಗ ಭಾರತದಲ್ಲಿ 7.8% ಬೆಳವಣಿಗೆ ಆಗಿದೆ GDPಯಲ್ಲಿ. ಈ ರೀತಿ ನಾವು ಮುಂದುವರಿತಾ ಇರೋದ್ರಿಂದ ಅಂತ ಮೋದಿ ಅವರು ಕೂಡ ಸ್ವತಃ ಹೇಳಿದರು. ಹಾಗಾದರೆ ಈ ಒಂದು ಮೈಕ್ರೋ ಚಿಪ್ ಏನಿದೆ, ವಿಕ್ರಮ್ 32 ಎನ್ನುವಂತಹ ಬಿಟ್ಟು ಮೈಕ್ರೋ ಚಿಪ್ ಏನಿದೆ, ಅದರ ಒಂದು ಕೆಲವೊಂದು ಲಕ್ಷಣಗಳು ಕೂಡ ಇದೆ. ಅದಕ್ಕೆ ಅದು ಯಾವ ರೀತಿಯಾಗಿ ಇನ್ನೂ ಹೆಚ್ಚಿನದಾಗಿ ನಮಗೆ ಸಹಾಯವನ್ನು ಮಾಡುತ್ತೆ ಅಂತ ನೋಡೋದಾದರೆ, ಈ ಒಂದು 32 ಬಿಟ್ ಏನಿದೆ ವಾಸ್ತವ್ಯದ ಒಂದು ಶಕ್ತಿಶಾಲಿ ಸಂಸ್ಕರಣೆಯನ್ನು ಮಾಡ್ತಾ ಹೋಗುತ್ತೆ ಅಂತೆ. ಭಾರಿ ಒಂದು ಡೇಟಾವನ್ನು ಪರಿಣಾಮಕಾರಿಯಾಗಿದ್ದು ಸಂಸ್ಕರಣೆ ಮಾಡುತ್ತೆ. ಅಂದರೆ ನಿಮಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಅದ್ರ ಮುಖಾಂತರ ನಾವು ತಿಳ್ಕೊಬೋದು. ಮತ್ತು ಅದು ತನ್ನಲ್ಲಿ ಹಿಡಿದಿಟ್ಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೆಚ್ಚಾಗಿರೋದ್ರಿಂದ ನಿಮಗೆ ಅದರಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಫ್ಲೋಟಿಂಗ್ ಪಾಯಿಂಟ್ ಏನಿದೆ ಅದರ ಒಂದು ಸಾಮರ್ಥ್ಯ ಕೂಡ ಇದು ಜಾಸ್ತಿ ಇರುವಂಥದ್ದು. ಅಂದರೆ ಫ್ಲೋಟಿಂಗ್ ಪಾಯಿಂಟು ಕ್ಯಾಲ್ಕುಲೇಷನ್ಸ್ ಅಂತ ಅಲ್ಲಿ ಬಳಸ್ತಾರೆ, ಕೆಲವೊಂದು ಕ್ಯಾಲ್ಕುಲೇಷನನ್ನು ಮಾಡಲಾಗುತ್ತೆ. ಅದಕ್ಕೆ ಕೂಡ ಇದು ತುಂಬ ಸಹಾಯ ಆಗುತ್ತೆ ಆ ಒಂದು ಸಮಯದಲ್ಲಿ, ಉಡಾವಣೆ ಮಾಡುವಂಥ ಸಮಯದಲ್ಲಿ ಅಂತ. ಇನ್ನು ಸ್ವದೇಶಿ ಉಪಕರಣಗಳನ್ನ ಇದರಲ್ಲಿ ಜಾಸ್ತಿ ಬಳಸಲಾಗಿದೆ ಅಂತ ಹೇಳ್ತಾರೆ. ಅಂದರೆ ಕಂಪೈಲರ್ ಆಗಿರ್ಬೋದು, ಅಸೆಂಬ್ಲರ್ ಆಗಿರ್ಬೋದು, ಲಿಂಕರ್ ಮತ್ತು ಸಿಮ್ಯುಲೇಟರ್ ಸೇರಿದಂತೆ ಎಲ್ಲ ಒಂದು ಡೆವಲಪ್ಮೆಂಟ್ಗಳನ್ನು, ಟೂಲ್ಸ್ಗಳನ್ನು ಅಪರೂಪವಾಗಿ ವಿಕ್ರಮ್ ಮತ್ತು ಚಿಪ್ನಲ್ಲಿ ಅವರ ಒಂದು ತಂಡ ಏನು ತಯಾರು ಮಾಡಿರೋದು ಇವೆಲ್ಲವುದನ್ನು ಬಳಸಿ ತಯಾರು ಮಾಡಿದೆ ಅಂತ ಹೇಳ್ತಾ ಇರುವಂಥದ್ದು ಸ್ವದೇಶಿ ಒಂದು ವಸ್ತುಗಳನ್ನು. ಇನ್ನು ಪ್ರೋಗ್ರಾಮಿಂಗ್ ಬೆಂಬಲ ಕೂಡ ಇದಕ್ಕೆ ತುಂಬ ಜಾಸ್ತಿ ಇದೆ. ಪ್ರತಿಯೊಂದು ಏರೋಸ್ಪೇಸ್ ನಿಯಮ ಏನಿದೆ ಅದರಲ್ಲಿ ಒಂದು ಭಾಷೆ ಇರುತ್ತೆ, ಏರೋಸ್ಪೇಸ್ ಒಂದು ಭಾಷೆ ಇರುತ್ತೆ. ಅದನ್ನೇನಂತ ಕರೀತಾರೆ ಅಂದರೆ ADA ಅನ್ನುವಂಥ ಒಂದು ಭಾಷೆ ಕರೀತಾರೆ. ಆ ಒಂದು ಭಾಷೆನೇ ಇದು ಬೆಂಬಲಿಸುತ್ತೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದರ ಜೊತೆಗೆ ಇದು C ಎನ್ನುವಂತಹ ಒಂದು ಭಾಷೆಗೆ ಕೂಡ ಬೆಂಬಲ ಕೊಡುತ್ತೆ, ಸಹಾಯ ಮಾಡುತ್ತೆ ಅಂತ. ಯಾಕಂತಂದರೆ ಬಾಹ್ಯಾಕಾಶದಲ್ಲಿ ಕೆಲವೊಂದು ಲ್ಯಾಂಗ್ವೇಜ್ ಬೇರೆ ಇರುತ್ತೆ, ಅಲ್ಲಿ ಆ ಒಂದು ಲ್ಯಾಂಗ್ವೇಜ್ಗೆ ಕೂಡ ಇದು ಹೊಂದಿಕೊಳ್ಳೋ ರೀತಿಯಲ್ಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥ. ಇದರ ಜೊತೆಗೆ 180 MN CMOS ತಂತ್ರಜ್ಞಾನದಲ್ಲಿ ಇದು ಕಾರ್ಯವನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಇದು ಜಾಗತಿಕ ಮಟ್ಟದ ಒಂದು ಅತ್ಯಾಧುನಿಕ ಗಣನೀಯವಾಗಿರುವಂತಹ ಒಂದು ಚಿಪ್ಗಳ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ತಾ ಹೋಗುತ್ತೆ. ಜಟಿಲ ಒಂದು ಪರಿಸ್ಥಿತಿಯಲ್ಲಿ ಇದು ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ ಅಂತ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಇದರ ಜೊತೆಗೆ MIL ಮತ್ತು STD155 3B ಎನ್ನುವಂಥ ಒಂದು ಸಂವಹನ ಇಂಟರ್ಫೇಸ್ ಇದರಲ್ಲಿರುವಂಥದ್ದು. ಮಿಷನ್ ನಿಯಮಗಳಿಗೆ ಒಂದು ತಂತ್ರಗಳಿಗೆ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಆ ಒಂದು ಜಾಲತಾಣಗಳು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಮಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ಚಿಪ್ಪನ್ನು ನಿರ್ವಹಿಸಿರುವಂಥದ್ದು. ಇದರ ಜೊತೆಗೆ ಪ್ರಸ್ತುತವಾಗಿ ಇದನ್ನು ಎಲ್ಲಿ ಬಳಸಲಾಗ್ತಾ ಇದೆ ಅಂತ ನೋಡ್ಬೋದಾದರೆ PSLV C60 ಏನಿದೆ ಅದರ ಒಂದು ಕಾರ್ಯದಲ್ಲಿ ಮಿಷನ್ ಮ್ಯಾನೇಜ್ಮೆಂಟ್ನಲ್ಲಿ ಕಂಪ್ಯೂಟರ್ಗಳಲ್ಲಿ ಇದನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿದೆ, ಉಪಯೋಗ ಮಾಡಲಾಗಿದೆ ಅಂತ ಹೇಳಿರುವಂಥದ್ದು. ಸ್ಪೇಸ್ ತಂತ್ರಜ್ಞಾನದಲ್ಲಿ ಇದನ್ನು ಹೆಚ್ಚಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳುತ್ತೆ. ಇನ್ನು ಈ ಸೆಮಿ ಕಂಡಕ್ಟರ್ ಜಗತ್ತಿನಲ್ಲಿ ಒಂದು ತೈಲ ಏನಿದೆ ಅದು ಕಪ್ಪು ಚಿನ್ನ ಅಂತ ಹೇಳಲಾಗುತ್ತೆ. ಆದರೆ ಈ ಒಂದು ಚಿಪ್ಗಳೇನಿದೆ ಈಗ ಪ್ರಸ್ತುತ ಡಿಜಿಟಲ್ ವಜ್ರಗಳು ಅಂತ ಹೇಳಲಾಗುತ್ತೆ. ಈಗೇನು ತಯಾರು ಮಾಡಿದಾರಲ್ಲ ಇದನ್ನು ಡಿಜಿಟಲ್ ವಜ್ರನೇ ಅಂತ ಕರಿತೀವಿ ಅನ್ನುವಂಥ ಮಾತಿದೆ. ಇನ್ನು ನಮ್ಮ ಒಂದು ಶತಮಾನ ಇದೆ, ಕೊನೆಯ ಒಂದು ಶತಮಾನ ಇದೆ, ತೈಲಗಳಿಂದನೇ ಅದು ರೂಪುಗೊಂಡಿರುವಂಥದ್ದು, ಎಲ್ಲ ಕೂಡ ಅದ್ರ ಮೇಲೆ ನಾವು ಅವಲಂಬಿಸಿದ್ದೀವಿ ಅಂತ ಹೇಳ್ತಾರೆ. ಆದರೆ 21ನೇ ಶತಮಾನದ ಒಂದು ಶಕ್ತಿಯುತ ಒಂದು ಸಣ್ಣ ಚಿಪ್ ಅಂದರೆ ಇದು ನಿರ್ಮಿಸ್ತಾ ಇದೆ ಆ ರೀತಿಯ ಒಂದು
ಒಂದು ಪ್ರಪಂಚವನ್ನು ಅಂತ ಹೇಳ್ತಾರೆ. ಇನ್ನು ಈ ಚಿಪ್ ಪ್ರಪಂಚದ ಒಂದು ಅಭಿವೃದ್ಧಿಯನ್ನು ವೇಗಗೊಳಿಸುವಂತಹ ಒಂದು ಶಕ್ತಿಶಾಲಿಯ ಒಂದು ಸಾಧನ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ತುಂಬ ಒಂದು ಬೇಡಿಕೆ ಸಿಗುತ್ತೆ ಇದಕ್ಕೆ ಅಂತ ಹೇಳ್ತಾರೆ. 2023ರ ಹೊತ್ತಿಗೆ ಭಾರತ ಮೊದಲ ಒಂದು ಸೆಮಿಕಂಡಕ್ಟರ್ ಸ್ಥಾವರವನ್ನು ಅನುಮೋದಿಸಲಾಗಿತ್ತು. ಆಗಲೇ 2024ರಲ್ಲಿ ನಾವು ಹೆಚ್ಚುವರಿ ಒಂದು ಸ್ಥಾವರಗಳನ್ನು ಅನುಮೋದನೆ ಮಾಡ್ಕೊಳ್ತಾ ಬಂದ್ವಿ. ಈಗ 2025ರಲ್ಲಿ ನಾವು 5 ಹೆಚ್ಚುವರಿ ಯೋಜನೆಗಳನ್ನು ಅನುಮೋದನೆ ಮಾಡಿದ್ದೇವೆ ಅಂತ ಸರ್ಕಾರ ಹೇಳ್ಕೊಂಡು ಬರ್ತಾ ಇರುವಂಥದ್ದು. ಹಾಗಾದರೆ ಒಟ್ಟಾರೆಯಾಗಿ 10 ಸೆಮಿಕಂಡಕ್ಟರ್ ಯೋಜನೆಗಳಲ್ಲಿ 1.5 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಒಂದು ಹೂಡಿಕೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಇದು ಭಾರತದ ಮೇಲೆ ವಿಶ್ವದ ಒಂದು ಬೆಳೆಯುತ್ತಿರುವ ಒಂದು ದೇಶಗಳೇನಿದೆ ಅದು ಜಾಸ್ತಿ ನಂಬಿಕೆಯನ್ನು ಹುಟ್ಟಾಕ್ತಾ ಇದೆ. ಈ ರೀತಿಯಾಗಿ ಭಾರತ ಮುಂದೆ ಹೋಗ್ತಾ ಇದೆಯಲ್ಲ ಅನ್ನುವಂಥ ರೀತಿಯಲ್ಲಿ ಅನೇಕ ದೇಶಗಳು ಭಾರತ ಕಡೆಗೆ ತಿರುಗಿ ನೋಡುವಂತೆ ಆಗಿದೆ. ಹೀಗಾಗಿ ಈ ಒಂದು ವಿಕ್ರಮ್ 32 ಬಿಟ್ ಎನ್ನುವಂತಹ ಒಂದು ಚಿಪ್ ಏನಿದೆ, ಮೈಕ್ರೋ ಪ್ರೊಸೆಸರ್ ಚಿಪ್ಪು, ಇದು ಒಂದು ತುಂಬ ಉತ್ತಮವಾದ ಸಾಧನೆ ಭಾರತ ದೇಶದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಭಾರತ ದೇಶದ ಬೆಳವಣಿಗೆಯಲ್ಲಿ ಕೂಡ ಇದು ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಇದರ ಜೊತೆಗೆ ಅನೇಕ ದೇಶಗಳು ಈ ವಿಚಾರವಾಗಿ ನಮ್ಮನ್ನು ಸಂಪರ್ಕಿಸುತ್ತೆ ಅಂತ ಸರ್ಕಾರ ಹೇಳ್ಕೊಂಡು ಬಂದಿರುವಂಥದ್ದು. ಹೀಗಾಗಿ ಈ ಒಂದು ವಿಕ್ರಮ್ 32 ಚಿಪ್ ಏನಿದೆ ಇದು ತುಂಬ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ, ಯಶಸ್ವಿ ಆಗುವಂತೆ ಮಾಡ್ತೀವಿ ಅಂತ ಕೂಡ ಹೇಳುವಂತೆ. ಹೀಗಾಗಿ ಇದೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.